ನಮಸ್ಕಾರ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಗಣಿತ ತರಗತಿಗೆ ಸ್ವಾಗತ. ನಾವಿವತ್ತು 7ನೇ ತರಗತಿಯ ಗಣಿತ ಅಧ್ಯಾಯ 1ರಲ್ಲಿರುವಂತಹ 19 ಮತ್ತು 20ನೇ ಪುಟದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳೋಣ. ಟೈಟಾನಿಕ್ ಹಡಗು ಮತ್ತು ಮುಂಬೈನ ಜನಸಂಖ್ಯೆ. RMS ಟೈಟಾನಿಕ್ ಹಡಗು 2500 ಜನರನ್ನು ಕೊಂಡೊಯ್ಯುತ್ತದೆ. ಮುಂಬೈನ ಜನಸಂಖ್ಯೆಗೆ ಅಂತಹ 50 ಹಡಗುಗಳು ಸಾಕಾಗುತ್ತದೆಯೇ? ಇಲ್ಲಿ ಮುಂಬೈನ ಜನಸಂಖ್ಯೆ ಸುಮಾರು 1,24,00,000 ಎಂದು ಕೊಟ್ಟಿರುತ್ತಾರೆ. ಈಗ ಒಂದು ಹಡಗು 2500 ಜನರನ್ನು ಕೊಂಡೊಯ್ಯುತ್ತದೆ. ಹಾಗಾದರೆ 50 ಹಡಗುಗಳು ಕೊಂಡೊಯ್ಯಬಹುದಾದ ಒಟ್ಟು ಜನರ ಲೆಕ್ಕಾಚಾರ 50 × 2500 ಅಂದರೆ ಸುಮಾರು 1,25,000 ಜನರು. ಇದನ್ನು ಮುಂಬೈನ ಜನಸಂಖ್ಯೆಯೊಂದಿಗೆ ಹೋಲಿಕೆ ಮಾಡಿದಾಗ ಮುಂಬೈನ ಜನಸಂಖ್ಯೆ 1,24,00,000. 50 ಹಡಗುಗಳ ಸಾಮರ್ಥ್ಯ ಇರುವಂಥದ್ದು 1,25,000. ಹಾಗಾಗಿ ಉತ್ತರ ಸಾಕಾಗುವುದಿಲ್ಲ. 50 ಹಡಗುಗಳಲ್ಲಿ ಕೇವಲ 1,25,000 ಜನರನ್ನು ಮಾತ್ರ ಕೊಂಡೊಯ್ಯಬಹುದು. ಮುಂಬೈನ ಜನಸಂಖ್ಯೆಯು ಈ ಹಡಗುಗಳ ಸಾಮರ್ಥ್ಯಕ್ಕಿಂತ ತೀರಾ ಹೆಚ್ಚಾಗಿದೆ. ಈಗ 2ನೇ ಪ್ರಶ್ನೆಯನ್ನು ನೋಡೋಣ. ರೋಚಿಯ ಚಂದ್ರನ ಪ್ರಯಾಣ. ಪ್ರಶ್ನೆ: ರೋಚಿ ದಿನಕ್ಕೆ 10 ಕಿಲೋಮೀಟರ್ ಪ್ರಯಾಣಿಸಿದರೆ ಚಂದ್ರನನ್ನು 10 ವರ್ಷಗಳಲ್ಲಿ ತಲುಪಬಹುದೇ ಎಂದು. ಭೂಮಿ ಮತ್ತು ಚಂದ್ರನ ನಡುವಿನ ದೂರ 3,84,400 ಕಿಲೋಮೀಟರ್. ಈಗ 1 ವರ್ಷದಲ್ಲಿ ಅವಳು ಕ್ರಮಿಸುವ ದೂರ ಎಷ್ಟು ಎಂದು ಕಂಡುಹಿಡಿಯೋಣ. ಒಂದು ದಿನಕ್ಕೆ 10 ಕಿಲೋಮೀಟರ್ ಪ್ರಯಾಣಿಸಿದರೆ 1 ವರ್ಷಕ್ಕೆ 365 ದಿನಗಳಿರುವ ಕಾರಣ 1 ವರ್ಷದಲ್ಲಿ ಅವಳು ಕ್ರಮಿಸುವ ದೂರ 365 ದಿನ ಗುಣಿಸು 10 ಕಿಲೋಮೀಟರ್ ಸಮ 3,650 ಕಿಲೋಮೀಟರ್. ಇದು 1 ವರ್ಷದಲ್ಲಿ ಅವಳು ಕ್ರಮಿಸುವ ದೂರ. ಹಾಗಾದರೆ 10 ವರ್ಷಗಳಲ್ಲಿ ಕ್ರಮಿಸುವ ಒಟ್ಟು ದೂರ ಸಮ 10 ವರ್ಷ ಗುಣಿಸು 3,650 ಕಿಲೋಮೀಟರ್ ಸಮ 36,500 ಕಿಲೋಮೀಟರ್. ಇದು 10 ವರ್ಷಗಳಲ್ಲಿ ಅವಳು ಚಲಿಸುವಂತಹ ಒಟ್ಟು ದೂರ. ಹಾಗಾಗಿ ಅವಳು ಚಂದ್ರನನ್ನು ತಲುಪಲು ಸಾಧ್ಯವಿಲ್ಲ. ಯಾಕೆಂದರೆ 10 ವರ್ಷಗಳಲ್ಲಿ ಅವಳು ಕೇವಲ 36,500 ಕಿಲೋಮೀಟರ್ ಮಾತ್ರ ಕ್ರಮಿಸುತ್ತಾಳೆ. ಆದರೆ ಚಂದ್ರನ ದೂರ 3,84,400 ಕಿಲೋಮೀಟರ್ ಇರುವುದರಿಂದ ಅವಳಿಗೆ ಇನ್ನೂ ಹೆಚ್ಚಿನ ಸಮಯ ಬೇಕಾಗುತ್ತದೆ. ಸೂರ್ಯನ ಪ್ರಯಾಣ. ಪ್ರಶ್ನೆ: ಪ್ರತಿದಿನ 1000 ಕಿಲೋಮೀಟರ್ ಪ್ರಯಾಣಿಸಿದರೆ ನಿಮ್ಮ ಜೀವಮಾನದಲ್ಲಿ ಸೂರ್ಯನನ್ನು ತಲುಪಬಹುದೇ? ಭೂಮಿಯಿಂದ ಸೂರ್ಯನಿಗಿರುವ ದೂರ ಸುಮಾರು 15 ಕೋಟಿ ಕಿಲೋಮೀಟರ್. ಈಗ ನಾವು ಉತ್ತರವನ್ನು ನೋಡೋಣ. ಹಂತ 1: ಒಂದು ದಿನ 1000 ಕಿಲೋಮೀಟರ್ ಪ್ರಯಾಣಿಸಿದರೆ 1 ವರ್ಷದಲ್ಲಿ ಕ್ರಮಿಸಬಹುದಾದ ದೂರ 365 ದಿನ ಗುಣಿಸು 1,000 ಕಿಲೋಮೀಟರ್ ಸಮ 3,65,000 ಕಿಲೋಮೀಟರ್. ಜೀವಮಾನದಲ್ಲಿ ಈಗ ನಾವು 80 ವರ್ಷ ಎಂದು ಊಹಿಸಿದರೆ 80 ವರ್ಷ ಬದುಕಬಹುದು ಎಂದು ಊಹಿಸಿದರೆ ಕ್ರಮಿಸುವ ದೂರ 80 ವರ್ಷ ಗುಣಿಸು 3,65,000 ಕಿಲೋಮೀಟರ್ ಸಮ 2,92 ಲಕ್ಷ ಕಿಲೋಮೀಟರ್ ಆಗಿರುತ್ತದೆ. ಹಾಗಾಗಿ ಸೂರ್ಯನನ್ನು ತಲುಪಲು ಸಾಧ್ಯವಿಲ್ಲ. ನಾವು ಜೀವಮಾನವಿಡೀ ಪ್ರಯಾಣಿಸಿದರೂ ಕೂಡ ಕೇವಲ 2,92 ಲಕ್ಷ ಕಿಲೋಮೀಟರ್ ಕ್ರಮಿಸಬಹುದು. ಆದರೆ ಸೂರ್ಯನು ಸುಮಾರು 15 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಸೂಕ್ತ ಊಹೆಗಳ ಲೆಕ್ಕಾಚಾರಗಳು. ಪೇಪರ್ ಹಾಳೆಯ ತೂಕ. ಒಂದು ಪೇಪರ್ ಹಾಳೆ 5 ಗ್ರಾಂ ತೂಗಿದರೆ 1 ಲಕ್ಷ ಪೇಪರ್ ಹಾಳೆಗಳನ್ನು ಒಮ್ಮೆಗೆ
ನೀವು ಎತ್ತಬಹುದೇ ಎಂದು ಇಲ್ಲಿ ಕೇಳಿದ್ದಾರೆ. ಒಟ್ಟು ತೂಕ ಇಲ್ಲಿ 1,00,000 ಪೇಪರ್ ಹಾಳೆಯ ಒಟ್ಟು ತೂಕ ಇಲ್ಲಿ 1,00,000 ಗುಣಿಸು 5 ಗ್ರಾಮ್, ಆಗ 5,00,000 ಗ್ರಾಮ್. ಈಗ ನಾವು 5,00,000 ಗ್ರಾಮನ್ನು ಕಿಲೋಗ್ರಾಮಿಗೆ ಪರಿವರ್ತಿಸುವ. 1 ಕಿಲೋಗ್ರಾಮಿಗೆ 1000 ಗ್ರಾಮ್, ಹಾಗಾಗಿ 1000ದಿಂದ ಭಾಗಿಸಬೇಕು. 500 ಕಿಲೋಗ್ರಾಮ್ ಬಂತು. 3 0ಗೆ 3 0 ಭಾಗಿಸಿ ಹೋಯಿತು, ಅಲ್ಲಿ ಉಳಿಯುವುದು 500 ಕಿಲೋಗ್ರಾಮ್. ನಮಗೆ 500 kg ತೂಕವನ್ನು ಖಂಡಿತ ಎತ್ತಲು ಸಾಧ್ಯವಿಲ್ಲ. 1,00,000 ಪೇಪರ್ ಹಾಳೆಗಳ ತೂಕ 500 ಕಿಲೋಗ್ರಾಮ್ ಅಂದರೆ ಅರ್ಧ ಟನ್ ಆಗುವುದರಿಂದ ಇದನ್ನು ಒಬ್ಬರೇ ಎತ್ತಲು ಸಾಧ್ಯವಿಲ್ಲ. ಬಿ ಪ್ರಶ್ನೆ ನೋಡಿ. ವಿಶ್ವದ ಮಕ್ಕಳ ಜನನ. ಪ್ರಪಂಚದಾದ್ಯಂತ ಪ್ರತಿ ನಿಮಿಷಕ್ಕೆ 250 ಮಕ್ಕಳು ಜನಿಸಿದರೆ ಒಂದು ದಿನದಲ್ಲಿ 1 ಮಿಲಿಯನ್ ಅಂದರೆ 10 ಲಕ್ಷ ಮಕ್ಕಳು ಜನಿಸಬಹುದೇ? ಒಂದು ದಿನದ ಒಟ್ಟು ನಿಮಿಷಗಳನ್ನು ನಾವು ಕಂಡುಹಿಡಿಯೋಣ. ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಗೆ 60 ನಿಮಿಷ. ಹಾಗಾಗಿ ಒಂದು ದಿನದ ಒಟ್ಟು ನಿಮಿಷಗಳು 24 ಗಂಟೆ ಗುಣಿಸು 60 ನಿಮಿಷ ಸಮ 1440 ನಿಮಿಷಗಳು. ಒಂದು ದಿನದಲ್ಲಿ ಜನಿಸುವ ಮಕ್ಕಳು 1440 ಗುಣಿಸು 250, ಯಾಕೆಂದರೆ ಇಲ್ಲಿ ಪ್ರತಿ ನಿಮಿಷಕ್ಕೆ 250 ಮಕ್ಕಳು ಜನಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಆಗ ಒಂದು ದಿನದಲ್ಲಿ ಜನಿಸುವ ಮಕ್ಕಳು 3,60,000. ಹಾಗಾಗಿ ಪ್ರತಿದಿನಕ್ಕೆ 10 ಲಕ್ಷ ಮಕ್ಕಳು ಜನಿಸುವುದಿಲ್ಲ. ಇಲ್ಲಿ ಒಂದು ದಿನದಲ್ಲಿ ಸುಮಾರು 3,60,000 ಮಕ್ಕಳು ಜನಿಸುತ್ತಾರೆ. ಇದು 1 ಮಿಲಿಯನ್ಗಿಂತ ಕಡಿಮೆಯಾಗಿದೆ. ನಾಣ್ಯಗಳನ್ನು ಎಣಿಸುವುದು. ಒಂದು ದಿನದಲ್ಲಿ 1 ಮಿಲಿಯನ್ ಅಂದರೆ 10 ಲಕ್ಷ ನಾಣ್ಯಗಳನ್ನು ಎಣಿಸಬಲ್ಲಿರಾ? ನಾವು ಪ್ರತಿ ಸೆಕೆಂಡಿಗೆ 1 ನಾಣ್ಯದಂತೆ ಎಣಿಸಿದರೆ, ಈಗ ನಾವು ಒಂದು ದಿನದಲ್ಲಿ ಒಟ್ಟು ಎಷ್ಟು ಸೆಕೆಂಡುಗಳಿವೆ ಎಂದು ಮೊದಲು ಲೆಕ್ಕಾಚಾರ ಮಾಡೋಣ. ಒಂದು ದಿನಕ್ಕೆ 24 ಗಂಟೆ, 1 ಗಂಟೆಗೆ 60 ನಿಮಿಷ, 1 ನಿಮಿಷಕ್ಕೆ 60 ಸೆಕೆಂಡು. ಆಗ 24 ಗುಣಿಸು 60 ಗುಣಿಸು 60 ಸಮ 86,400 ಸೆಕೆಂಡುಗಳು. ನಮಗೆ ಒಂದು ದಿನದಲ್ಲಿ ಸಿಗುವಂತಹ ಒಟ್ಟು ಸೆಕೆಂಡುಗಳು 86,400 ಸೆಕೆಂಡುಗಳು. ಹಾಗಾಗಿ ಪ್ರತಿ ಸೆಕೆಂಡಿಗೆ 1 ನಾಣ್ಯದಂತೆ ಎಣಿಸಿದರೂ ಕೂಡ ನಮಗೆ 1 ಮಿಲಿಯನ್ನಷ್ಟು ನಾಣ್ಯವನ್ನು ಎಣಿಸಲು ಸಾಧ್ಯವಿಲ್ಲ. ನಾವು ಒಂದು ದಿನ ಪೂರ್ತಿ ಬಿಡುವಿಲ್ಲದೆ ಎಣಿಸಿದರೂ ಕೇವಲ 86,400 ನಾಣ್ಯಗಳನ್ನು ಮಾತ್ರ ಎಣಿಸಬಹುದು. 1 ಮಿಲಿಯನ್ ನಾಣ್ಯಗಳಿಗೆ ಸುಮಾರು 12 ದಿನಗಳು ಬೇಕಾಗುತ್ತವೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.